ನಾವು ನಮ್ಮ ಬೆಳಗಾವಿ ನಗರದಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದೀವಿ. ಈ ಪೆಟ್ರೋಲ್ ಹಾಗೂ ಡೀಸೆಲ್ ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ. ನಾನು ನಮ್ಮ ಪೊಲೀಸ್ ಆಯುಕ್ತರು ಹಾಗೂ ಎಲ್ಲ ಸೀನಿಯರ್ ಅಧಿಕಾರಿಗಳು IOCL, BPCL, HPCL ಹಾಗೂ ಪ್ರೈವೇಟ್ ಪೆಟ್ರೋಲ್ ಬಂಕ್ಸ್ ಜಿಯೋ ಇರ್ಬೋದು, ಶೆಲ್ ಇರ್ಬೋದು, ನಯಾರ ಇರ್ಬೋದು ಹಾಗೂ ನಮ್ಮ ಮಂಗಳೂರು ರಿಫೈನರೀಸ್ ಇರ್ಬೋದು, ಎಲ್ಲ ಪೆಟ್ರೋಲ್ ಬಂಕ್ ಓನರ್ಸ್ ಜೊತೆ ಹಾಗೂ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಜೊತೆ ಇವರೆಲ್ಲರ ಜೊತೆ ನಾವು ಮೀಟಿಂಗ್ ಮಾಡಿದ್ದೀವಿ. ಪೆಟ್ರೋಲ್ ಹಾಗೂ ಡೀಸೆಲ್ ಅಲ್ಲಿ ಯಾವುದೇ ಕೊರತೆ ನಮ್ಮ ಜಿಲ್ಲೆನಲ್ಲಿ ಇಲ್ಲ. ನಮ್ಮ ಜಿಲ್ಲೆನೇ ಅಲ್ಲ, ಇಡೀ ಪ್ರಾಂತಕ್ಕೆ ಯಾವುದೇ ಕೊರತೆ ಇಲ್ಲ. ನಾವು ನಮ್ಮ ಜಿಲ್ಲೆನಲ್ಲಿ ಒಟ್ಟು 560 ಪೆಟ್ರೋಲ್ ಬಂಕ್ ಇದ್ದಾವೆ. ನಗರ ವ್ಯಾಪ್ತಿನಲ್ಲಿ ಟೋಟಲ್ 50 ಪೆಟ್ರೋಲ್ ಬಂಕ್ ಇದ್ದಾವೆ. ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಬರೇ 12 ತಾಸು ಒಳಗಡೆ ಬರೋ ರೀತಿನಲ್ಲಿ ನಮಗೆ ಲಾಜಿಸ್ಟಿಕಲ್ ಕೆಪಾಸಿಟಿ ಇದೆ. ಡಿಪೋದಿಂದ ಪೆಟ್ರೋಲ್ ಬಂಕ್ ಬರೋದು ಬರೇ 5 ತಾಸಲ್ಲಿ ಬರೋ ನಮಗೆ ಕೆಪಾಸಿಟಿ ಇದೆ. ನಗರ ಏರಿಯಾದಲ್ಲಿ ಇಡೀ ಜಿಲ್ಲೆನಲ್ಲೇ 12 ತಾಸು ಒಳಗಡೆ ನಮಗೆ ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಸಪ್ಲೈ ಮಾಡೋ ಚೈನ್ ನಮ್ಮದು ಆಕ್ಟಿವೇಟ್ ಇದೆ. ಹೊರಗಡೆಯಿಂದ ನಮ್ಮ ಜಿಲ್ಲೆಗೆ ಬರಬೇಕಂದ್ರೆ 3 ಮೇಜರ್ ಡಿಪೋಸ್ ನಮ್ಮದು ಬೆಳಗಾವಿ, ಹುಬ್ಳಿ ಮತ್ತೆ ಧಾರವಾಡ. ಸೊ ಈ 3 ಪ್ರಾಂತಗಳಿಂದ ಬೆಳಗಾವಿಗೆ ಸಪ್ಲೈ ಆಗುತ್ತೆ. ಈ 3 ಪ್ರಾಂತಗಳ ಡಿಪೋ ಮ್ಯಾನೇಜರ್ ಜೊತೆ ನಾವು ಮಾತಾಡಿದ್ದೀವಿ. ನಮಗೆ ಮೇಜರ್ ಇನ್ಪುಟ್ ಸಪ್ಲೈ ಏನು ಬರುತ್ತೆ ಅದನ್ನು T+1 ಡೇ, ಇವತ್ತು ನೀವು ಇಂಡೆಂಟ್ ಹಾಕಿದ್ದೀರಂದ್ರೆ ನಾಳೆ ಸಂಜೆ ಒಳಗಡೆ ನಮ್ಮ ಡಿಪೋಗೆ ಬಂದು ಪೆಟ್ರೋಲ್ ಹಾಗೂ ಡೀಸೆಲ್ ಇಲ್ಲಿ ಮುಟ್ಟುತ್ತೆ. ಈ ಸಂದರ್ಭ ಇದ್ದಾಗ ವಿ ರಿಕ್ವೆಸ್ಟ್ ಆಲ್ ದಿ ಸಿಟಿಸನ್ಸ್, ಎಲ್ಲ ನಾವು ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಯಾವುದೇ ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ರೊಟೀನ್ಲಿ ನೋಡಬೇಕಂದ್ರೆ ಆನ್ ಅ ನಾರ್ಮಲ್ ಡೇ 138 ಕಿಲೋ ಲೀಟರ್ ನಾವು ನಮ್ಮ ಬೆಳಗಾವಿ ನಗರದಲ್ಲಿ ಡೀಸೆಲ್ ಪೆಟ್ರೋಲ್ನು ಕನ್ಸ್ಯೂಮ್ ಮಾಡ್ತೀವಿ. 136 ಕಿಲೋ ಲೀಟರ್ ಅಂದರೆ 136 ಸಾವಿರ ಲೀಟರ್ಗಳನ್ನು ನಾವು ಡೀಸೆಲ್ ನಮ್ಮ ನಗರದಲ್ಲಿ ನಾವು ಸಪ್ಲೈ ಮಾಡ್ತೀವಿ, ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಷ್ಟು ಡಿಮಾಂಡ್ ಇದೆ ನಮ್ಮ ನಗರದಲ್ಲಿ. ಹಿಂದಿನ 2 ದಿವಸದಲ್ಲಿ ಇದು ಬರೇ ಪ್ಯಾನಿಕ್ ಬೈಯಿಂಗ್. ಇದರಲ್ಲಿ ನಮ್ಗೆ ಏನು ಗಮನಕ್ಕೆ ಬಂದಿದೆ ಅಂದರೆ 138 ಸಾವಿರ ಲೀಟರ್ ಬದಲಾಗಿ ಒಂದೇ ದಿವಸದಲ್ಲಿ 262 ಸಾವಿರ ಲೀಟರ್ ಖರೀದಿ ಮಾಡ್ತಾ ಇದ್ದಾರೆ ನಿನ್ನೆ ಒಂದು ದಿನದಲ್ಲಿ. ಇದರಲ್ಲಿ 2 ವಿಚಾರಗಳು ಹೊರಗಡೆ ಬರ್ತವೆ. ಒಂದು, ಜನರಲ್ಲಿ ಪ್ಯಾನಿಕ್ ಇರ್ಬೋದು. ಎರಡನೇದು, ಸ್ಟಾಕ್ ಮಾಡ್ತಾ ಇರ್ಬೋದು, ಹೋರ್ಡಿಂಗ್ಗೆ ನಾವು ಅವಕಾಶ ಮಾಡಿ ಕೊಡಲ್ಲ. ಬಾಟಿಲಲ್ಲಿ ಬಂದು ನಾವು ಪೆಟ್ರೋಲ್ ತಗೊಳ್ತೀವಿ ಅಂದರೆ ನಾವು ಸಪ್ಲೈ ಕೊಡಲ್ಲ. ನಿಮ್ಮ ಗಾಡಿಗೆ ಬರಬೇಕು, ನಿಮ್ಮ ಗಾಡಿನಲ್ಲಿ ಹಾಕ್ಸ್ಕೋಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಸ್ಕೋಬೇಕು. ಇದನ್ನು ಹೊರತುಪಡಿಸಿ ಒಂದೆರಡು ನಿಮಿಷ ನಾನು ಮುಗಿಸ್ತೀನಿ, ಎರಡು ನಿಮಿಷದಲ್ಲಿ ಮುಗಿಸ್ತೀನಿ. ನಿಮ್ಮ ಸಲಹೆಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ನಾನು 2 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೀನಿ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ಪ್ಯಾನಿಕ್ ಬೈಯಿಂಗ್ ಅವಶ್ಯಕತೆನೇ ಇಲ್ಲ. ಸಪ್ಲೈ ಚೈನ್ ಪ್ರಾಬ್ಲಮ್ ಇಲ್ಲ. ಹೊರಗಡೆಯಿಂದ ಪೆಟ್ರೋಲ್ ಡೀಸೆಲ್ ನಮ್ಮ ಜಿಲ್ಲೆ ಒಳಗಡೆ ಬರೋನಲ್ಲಿ ಪ್ರಾಬ್ಲಮ್ ಇಲ್ಲ. ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಬರೋದರಲ್ಲಿ ಪ್ರಾಬ್ಲಮ್ ಇಲ್ಲ. ಈ ಸಂದರ್ಭ ಇದ್ದಾಗ ಯಾರು ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ವಿ ಎಕ್ಸ್ಪೆಕ್ಟ್ ಆಲ್ ದ ಸಿಟಿಸನ್ಸ್ ಟು ಬಿ ರೆಸ್ಪಾನ್ಸಿಬಲ್ and to consume petrol and diesel only based on requirement.